ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಆವಿನ್ಯ ವೈಬ್ಸ್. ಈ ವಿಡಿಯೋದಲ್ಲಿ ಬೇಸಿಕ್ ಚೈನ್ ಸ್ಟಿಚ್ಚನ್ನು ಯಾವ ರೀತಿ ಹಾಕಬೇಕಂತ ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ಸ್ಕಿಪ್ ಮಾಡದೆ ನೋಡಿ. ಚೈನ್ ಸ್ಟಿಚ್ ಹಾಕಲಿಕ್ಕೆ ಬೇಕಾಗಿರುವ ಮಟೀರಿಯಲ್ಸ್: ಜರಿ ಥ್ರೆಡ್, ಆಮೇಲೆ ಕಟರ್, ಆರಿ ನೀಡಲ್, ಇದು 14 ನಂಬರ್ ತೊಗೊಂಡಿದ್ದೀನಿ. ಟ್ಯೂಲಿಪ್ ಸ್ಟೀಲ್ ನೀಡಲ್ 14 ನಂಬರ್ ಸೈಜ್ ಕಾಣ್ತಾ ಇದೆ ಅಂದ್ಕೊಂತೀನಿ ನಿಮಗೆ ಕ್ಲಿಯರಾಗಿ. ನೆಕ್ಸ್ಟ್ ಪೆನ್ಸಿಲ್ ಆ್ಯಂಡ್ ಸ್ಕೇಲ್ ಮಾರ್ಕ್ ಮಾಡಲಿಕ್ಕೆ. ಮತ್ತು ಒಂದು ಕಾಟನ್ ಕ್ಲಾತ್ ಬೇಕು. ಆಲ್ರೆಡಿ ನಾನು ಒಂದು ಕಾಟನ್ ಕ್ಲಾತನ್ನು ಫ್ರೇಮಲ್ಲಿ ಫಿಕ್ಸ್ ಮಾಡಿದ್ದೀನಿ. ಈ ರೀತಿ ಟೈಟಾಗಿ ಫಿಕ್ಸ್ ಆಗಿರಬೇಕು. ಅದನ್ನು ಬೇಕಂದರೆ ಡೀಟೇಲಾಗಿ ಇನ್ನೊಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀಡಲ್ ಕ್ಯಾಪ್ನ ಕೂಡ ನಾವು ತೆಗೆದಿಟ್ಕೋಬೇಕಾಗುತ್ತೆ. ನೀಡಲ್ ಬಿತ್ತಂದರೆ ಮುರಿಯೋ ಚಾನ್ಸಸ್ ಇದೆ. ನೆಕ್ಸ್ಟ್ ಇದು ಟೂಲಿಪ್ ಅಂತ ಏನಿರುತ್ತಲ್ಲ, ಆ ಸೈಡು ನೀಡಲ್ದು ಮುಖ ಇರುತ್ತೆ, ಕೊಂಡಿ ಟೈಪ್ ಬಂದಿರುತ್ತೆ. ಅದರಿಂದ ನಾವು ದಾರ ತೊಗೋಬೇಕಾಗುತ್ತೆ. ಇದು ಫ್ರಂಟ್ ಸೈಡ್. ಟುಲಿಪ್ ಅಂತಿದೆಯಲ್ಲ, ಅದರ ಹತ್ರ ಇರೋದು ಫ್ರಂಟ್ ಸೈಡ್. ನಿಮ್ಗೆ ಕಾಣಿಸ್ತಾ ಇದೆ ಅಂದ್ಕೊತೀನಿ ವಿಡಿಯೋದಲ್ಲಿ ಕ್ಲಿಯರಾಗಿ. ಈ ರೀತಿ ಟುಲಿಪ್ ಅಂತಿದೆಯಲ್ಲ, ಅದನ್ನು ನಮ್ಮ ಅಪೋಸಿಟ್ ಸೈಡಲ್ಲಿ ಹೀಗೆ ಚುಚ್ಚಿ ನಿಧಾನ ನಮ್ಮ ಕಡೆ ತಿರುಗಿಸಿ ಆಮೇಲೆ ಮೇಲೆ ತೆಗಿಬೇಕಾಗುತ್ತೆ. ಇನ್ನೊಂದ್ಸತಿ ತೋರಿಸ್ತೀನಿ. ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂದ್ಕೊತೀನಿ. ಟೂಲಿಪ್ ಅಂತಿರೋದನ್ನು ನಮ್ಮ ಅಪೋಸಿಟ್ ಸೈಡಲ್ಲಿ ಚುಚ್ಚಬೇಕು ಕೆಳಗಡೆ. ನೆಕ್ಸ್ಟ್ ನಮ್ಮ ಕಡೆ ಟರ್ನ್ ಮಾಡಿ ಮೇಲೆ ತೆಗಿಬೇಕು. ಇನ್ನೂ ಒಂದು ಸತಿ ತೋರಿಸ್ತೀನಿ. ಅಪೋಸಿಟ್ ಸೈಡಲ್ಲಿ ಚುಚ್ಚಿ ನಮ್ಮ ಕಡೆ ಟರ್ನ್ ಮಾಡಿ ಮೇಲೆ ತೆಗಿಬೇಕು ನೀಡಲ್ಲಿ. ಹೀಗೆ ಫಸ್ಟ್ ಜರಿ ಥ್ರೆಡ್ನ ತೊಗೊಂಡು ನಾಟ್ ಹಾಕೋಬೇಕಾಗುತ್ತೆ. ಇದು ಸ್ಟಾರ್ಟಿಂಗ್ ಇರೋದ್ರಿಂದ ನಾಟ್ ಸ್ವಲ್ಪ ಗಟ್ಟಿಯಾಗಿ ಹಾಕ್ಕೋಬೇಕಾಗುತ್ತೆ. ಸ್ವಲ್ಪ ದಪ್ಪಾಗಿದ್ದರೆ ಬೆಟರ್. ಗಟ್ಟಿ ಆಗಲಿಕ್ಕೆ ಒಂದು 2-3 ಸತಿ ಗಂಟು ಹಾಕ್ಕೋಬೇಕಾಗುತ್ತೆ. ಗಂಟು ಹಾಕಿದ ಮೇಲೆ ಆ ಗಂಟನ್ನು ಗಟ್ಟಿಯಾಗಿ ಹಿಡ್ಕೋಬೇಕು. ತೋಳುಗಳ ಸುತ್ತ ದಾರಾನ ತೊಗೊಂಡು ಈ ರೀತಿ ಹಿಡ್ಕೊಂಡು, ಈಗ ನೀಡಲ್ ತೊಗೊಂಡು ಏನು ಟೂಲಿಪ್ ಸೈಡ್ ಇದೆಯಲ್ಲ, ಆ ಸೈಡು ಕೊಂಡಿ ಬರುತ್ತೆ. ಆ ಕೊಂಡಿಯಲ್ಲಿ ದಾರಾನ ಹೀಗೆ ಸಿಗಿಸ್ಬೇಕು. ಹೀಗೆ ಮೇಲೆ ತೊಗೋಬೇಕಾಗುತ್ತೆ ಕೊಂಡಿಯಿಂದ ಆ ದಾರಾನ. ಕಾಣಿಸ್ತಾ ಇದೆ ಅಂದ್ಕೊತೀನಿ ವಿಡಿಯೋದಲ್ಲಿ ಕರೆಕ್ಟಾಗಿ ಕ್ಲಿಯರಾಗಿ. ಏನು ಟುಲಿಪ್ ಸೈಡ್ ಇದೆಯಲ್ಲ, ಆ ಸೈಡ್ ತೊಗೋಬೇಕು. ಈಗ ಫ್ರೇಮ್ ಕೆಳಗಿಂದ ತೊಗೊತಾ ಇದ್ದೀನಿ ದಾರಾನ. ಮೇಲೆ ನೀಡಲಿಂದ ಸ್ಟ್ರೈಟಾಗಿ ಹಿಡ್ಕೊಂಡು ಚುಚ್ಚಿ ಕೆಳಗಡೆಯಿಂದ ದಾರಾನ ತೊಗೋಬೇಕು. ತೊಗೊಂಡು ಮತ್ತು ಕೆಳಗಡೆ ಚುಚ್ಚಿ ಕೆಳಗಡೆಯಿಂದ ದಾರಾನ ಕೊಂಡಿಯಲ್ಲಿ ಸಿಗಿಸ್ಕೋಬೇಕಾಗುತ್ತೆ. ಹೀಗೆ ಮೇಲೆ ತೊಗೊಂಡು ಕೆಳಗಡೆ ಚುಚ್ಚಿ, ಕೆಳಗಡೆ ಯಾವ ಥರ ಅಂತ ತೋರಿಸ್ತೀನಿ. ಕೆಳಗಡೆ ಈ ಥರ ರೌಂಡ್ ತೊಗೋಬೇಕು. ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಈ ಥರ ಸಿಗಿಸ್ಕೊಂಡು ಮೇಲೆ ನಿಧಾನವಾಗಿ ತೆಗಿಬೇಕು. ಹೀಗೆ ಮೇಲೆ ತೊಗೊಂಡು ಮುಂದೆ ಹೋಗಿ ಮತ್ತೆ ಚುಚ್ಚಿ ಹೀಗೆ ಕೆಳಗಿಂದ ಹೀಗೆ ಒಂದು ರೌಂಡ್ ತೊಗೋಬೇಕು. ಕ್ಲಾಕ್ ವೈಸಲ್ಲಿ ಮೇಲೆ ತೊಗೋಬೇಕು. ಮೇಲ್ಗಡೆಯಿಂದ ಈಗ ಟುಲಿಪ್ ನೀಡಲ್ ಏನಿದೆ ನೋಡಿ, ಈ ಥರ ಮೇಲೆ ತೊಗೊಂಡು ಟುಲಿಪ್ ನೀಡಲ್ನ ನಮ್ಮ ಅಪೋಸಿಟ್ ಸೈಡಲ್ಲಿ ಚುಚ್ಚಬೇಕು ಕೆಳಗಡೆ. ನೆಕ್ಸ್ಟು ಕೆಳಗಡೆಯಿಂದ ದಾರಾನ ಸಿಗಿಸ್ಕೊಂಡು ನೀಡಲ್ನ ನಮ್ಮ ಸೈಡ್ ತಿರ್ಸ್ಕೋಬೇಕು. ತಿರ್ಗಿಸ್ಕೊಂಡು ಮೇಲೆ ತೆಗಿಬೇಕು. ಹೀಗೆ ಅಪೋಸಿಟ್ ಸೈಡಲ್ಲಿ ಚುಚ್ಚಿ ದಾರಾನ ಸಿಕ್ಕಿಸ್ಕೊಂಡು ನೀಡಲ್ನ ಟರ್ನ್ ಮಾಡಿ ದಾರಾನ ಸಿಗಿಸ್ಕೊಂಡು ಮೇಲೆ ಎತ್ಕೋಬೇಕು. ಹೀಗೆ ಮತ್ತೆ ಚುಚ್ಚಿ ಕೆಳಗಿಂದ ದಾರಾನ ತಗೊಂಡು ಹೀಗೆ ನಿಧಾನವಾಗಿ ಮೇಲೆ ಎತ್ಕೋಬೇಕು. ಇದು ತುಂಬ ಸಿಂಪಲ್ ಆರಿ ಬೇಸಿಕ್ ಸ್ಟಿಚ್ ಆಗಿದೆ. ನಮ್ಮ ಚಾನಲಲ್ಲಿ
ಈಸಿ ಆರಿ ಟ್ಯುಟೋರಿಯಲ್ಸ್ ಮತ್ತು ಬಿಗಿನರ್ಸ್ಗೆ ಈಸಿ ಟಿಪ್ಸ್ನ ಶೇರ್ ಮಾಡ್ತಾ ಇರ್ತೀನಿ. ನಿಮಗೆ ಇವು ಯೂಸ್ಫುಲ್ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಈಗ ಚೈನ್ ಸ್ಟಿಚ್ಗೆ ಬರೋಣ. ಇದು ಆರಿ ವರ್ಕಲ್ಲಿ ತುಂಬ ಇಂಪಾರ್ಟೆಂಟ್ ಸ್ಟಿಚ್ ಆಗಿದೆ. ಒನ್ಸ್ ಇದನ್ನು ಪ್ರಾಕ್ಟೀಸ್ ಮಾಡಿದರೆ ನೀಟಾಗಿ ಬೇರೆ ಸ್ಟಿಚ್ ಎಲ್ಲ ಈಸಿ ಆಗುತ್ತೆ. ಲೀವ್ ಸ್ಟಿಚ್, ಪಿಲ್ಲಿಂಗ್ ಸ್ಟಿಚಸ್, ಬೀಡ್ಸ್ ವರ್ಕ್ ಎಲ್ಲ ತುಂಬ ಈಸಿ ಅನಿಸ್ಬಿಡುತ್ತೆ ನಿಮಗೆ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಇನ್ನಷ್ಟು ವೀಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಸ್ಟಾರ್ಟಿಂಗ್ ಕಲಿಬೇಕಾದ್ರೆ ಸ್ಟಿಚಸ್ಸನ್ನು ಸ್ವಲ್ಪ ದೂರನೇ ಹಾಕಿ, ದೊಡ್ಡದಾಗಿ ಹಾಕಿ. ಇನ್ನೊಂದು ಸಲ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ಟುಲಿಪ್ ಅಂತ ಏನಿರುತ್ತಲ್ಲ, ಅದು ನಮ್ಮ ಅಪೋಸಿಟ್ ಸೈಡಲ್ಲಿ ಕೆಳಗಡೆ ಚುಚ್ಚಬೇಕು. ಆಮೇಲೆ ಟರ್ನ್ ಮಾಡಿ ದಾರಾನ ಮೇಲೆ ತೊಗೋಬೇಕು. ಟುಲಿಪ್ ಅಂತ ಏನಿದೆ ಅದನ್ನು ಚುಚ್ಚಿ ದಾರ ಟರ್ನ್ ಮಾಡಿ ದಾರ ತೊಗೊಂಡು ಮೇಲೆ ತೊಗೋಬೇಕು. ಇದು ಇವತ್ತಿನ ಸಿಂಪಲ್ ಆರಿ ಚೈನ್ ಸ್ಟಿಚ್ ಡೆಮಾನ್ಸ್ಟ್ರೇಷನ್. ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮ್ಮ ಸ್ಟಿಚ್ ಇನ್ನೂ ನೀಟಾಗುತ್ತೆ. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನೊಂದು ಈಸಿ ಆರಿ ಸ್ಟಿಚ್ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಪ್ರಾಕ್ಟೀಸಿಂಗ್, ಕೀಪ್ ಕ್ರಿಯೇಟಿಂಗ್.